ಈಗಾಗಲೇ ನಾನು ಹೇಳಿದ್ದೀನಿ. ನಾನು ಈಗ ಅಲ್ಲಿ ಬಾಗಲಕೋಟೆಯಲ್ಲಿತ್ತು, ಅಲ್ಲಿ ಅಭ್ಯರ್ಥಿಗಳು ವಿನಂತಿ ಮಾಡ್ಕೊಂಡಾರೆ. ಅವರು ನಾವು ಎಲ್ಲ ಭಾಳ ಮೊದಲಿಂದ ಹಿಂದೆ ಅವ್ರಿಗೆ ಟಿಕೆಟ್ನು ನಾನೇ ಕೊಡಿಸಿದ್ದೆ, ಹಿಂದೆ ಅನಂತಕುಮಾರ್ ಅವರು ಇದ್ದಾಗ. ಈಗ ಅಲ್ಲಿ ನಾವು ಹೋಗ್ತೀವಿ ಅನ್ನೋಂಥದ್ದು ನಿರ್ಣಯ ಮಾಡಿದ್ದೇವೆ. ದಾವಣಗೆರೆಯಲ್ಲೇನೋ ಮುಸ್ಲಿಮರು ಓಟ್ ಹಾಕ್ತಾರೆ ಬಿ ಜೆ ಪಿಗತ್ತೇನೋ ಖುಷಿ ಒಳಗೆ ಅದಾರೆ, ಒಂದೂ ಬೀಳೋದಿಲ್ಲ ತಪ್ಪಿ. ಆ ರೀತಿ ಇವತ್ತೆಲ್ಲ ಹಿಂದೆ ಅವ್ರಿಗೆ ಟಿಕೆಟ್ನು ನಾನೇ ಕೊಡಿಸಿದ್ದೆ, ಹಿಂದೆ ಅನಂತಕುಮಾರ್ ಅವರು ಇದ್ದಾಗ. ಈಗ ಅಲ್ಲಿ ನಾವು ಹೋಗ್ತೀವಿ ಅನ್ನೋಂಥದ್ದು ನಿರ್ಣಯ ಮಾಡಿದ್ದೇವೆ. ದಾವಣಗೆರೆಯಲ್ಲೇನೋ ಮುಸ್ಲಿಮರು ಓಟ್ ಹಾಕ್ತಾರೆ ಬಿ ಜೆ ಪಿಗತ್ತೇನೋ ಖುಷಿ ಒಳಗೆ ಅದಾರೆ, ಒಂದೂ ಬೀಳೋದಿಲ್ಲ ತಪ್ಪಿ. ಆ ರೀತಿ ಇವತ್ತೆಲ್ಲ ಸಿದ್ದರಾಮಯ್ಯವ್ರ ಬಳಿ ಬಂದು ಎಲ್ಲ ಪ್ಯಾಕೇಜ್ ಅನೌನ್ಸ್ ಆಗಿದೆ, ಮುಗಿದು ಇವತ್ತೆಲ್ಲ ಅಲ್ಲೇ ಹಾಕ್ತಾರೆ ಕಾಂಗ್ರೆಸ್ಗೆ. ಮಾಡಿ ಅವ್ರು ಕಾಂಗ್ರೆಸ್ ಬಿಟ್ಟರೆ ಎಲ್ಲಿವರೆಗೆ 40% ಅವ್ರು ಆಗೋದಿಲ್ಲ ಕಾಂಗ್ರೆಸ್. 40% ಮುಸ್ಲಿಮರು ಆದ್ಮ್ಯಾಗ ಜಮೀರ್ ಅಹ್ಮದ್ ಖಾನ್ ಮಾಡಿ ಅವ್ರು ಕಾಂಗ್ರೆಸ್ ಬಿಟ್ಟರೆ ಎಲ್ಲಿವರೆಗೆ 40% ಅವ್ರು ಆಗೋದಿಲ್ಲ ಕಾಂಗ್ರೆಸ್. 40% ಮುಸ್ಲಿಮರು ಆದ್ಮ್ಯಾಗ ಜಮೀರ್ ಅಹ್ಮದ್ ಖಾನ್. ಇದನ್ನು ಪಕ್ಕ ಬರ್ಕೊಂಡು ಬಿಡ್ರಿ. ಈ ದೇಶನಾಗ ಅವ್ರಿಗೆ ನೋಡ್ರಿ, ನಮ್ಮ ಹಂಗೆ ಹಿಂದೂಗಳ ಹಂಗೆ ಹೊಡೆದು ಓಟ್ ಹಾಕೋದಿಲ್ಲ ಅವರು. 10-15 ಓಟ್ ತೊಗೋದಿಲ್ಲ ಒಬ್ಬರು. ನೋಡ್ತಾ ಇರಿ ನೀವು. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ವಿಜಾಪುರದಲ್ಲಿ 2,80,000ದಲ್ಲಿ 1,26,000 ಮುಸ್ಲಿಮ್ ಇದ್ದಾರೆ. ಒಂದೊಂದು ಬೂತ್ನಲ್ಲಿ ನನಗೆ 2-3 ಓಟ್ ಬೀಳೋದಿಲ್ಲ, 1-2 ಬೀಳ್ತವೆ. ನಮ್ಮ ಹಿಂದೂಗಳ ಬೂತ್ನಲ್ಲಿ 100-150 ಅವನಿಗೆ ಬೀಳ್ತವೆ. ನೀವು ಓಟ್ ಕೇಳಿದ್ರೆ ಸರ್ ಮುಸ್ಲಿಮ್ಸ್? ಕೇಳೋದಿಲ್ಲ. ಕೇಳೋದೇ ಇಲ್ಲ, ಯಾಕೆ ಹಾಕ್ತಾರೆ ಸರ್? ಯಾರು ಹಾಕೋದೇ ಇಲ್ಲ, ಸುಮ್ಮನೆ ಕೇಳಿ ಮೂರ್ಖ ನನ್ನ ಮಗ ಆಗ್ಬೇಕಾ? ಅಷ್ಟು ಮೂರ್ಖ ರಾಜಕಾರಣಿನ ಅಲ್ಲ. ನನಗೆಲ್ಲ ಅನುಭವ ಆಗಿಬಿಟ್ಟಿದೆ. ಅದು ಸಾಧ್ಯನೇ ಇಲ್ಲ. ಅದು ಈ ಬಿ ಜೆ ಪಿನ ಹುಚ್ಚು ಮಾಡ್ತಾರೆ ಅವರು. ಅವ್ರಿಗೇನು ಒಂದು ಏನಾರೇ ಆಗಿ ಬಿ ಜೆ ಪಿ ಎಮ್ ಎಲ್ ಎ ಬಂದ್ರೆ ನಾವು ಹಾಕಿದ್ವಿ ಅದು ಮುಲಾಜ್ ಇಟ್ಕೋಲಿಕ್ಕೆ. ಒಂದು ಓಟ ಹಾಕಿದ್ರೆ ಕೇಳ್ರಿ, ಈ ದಾವಣಗೆರೆ ಇಲೆಕ್ಷನ್ ಮುಗಿದ ಮ್ಯಾಗ ಅಭ್ಯರ್ಥಿಗೆ ಕೇಳ್ರಿ, ಬಿ ಜೆ ಪಿಯವ್ರಿಗೆ ಹಾಕ್ಯಾರ ಅವ್ರು ಹಾಕೋದಿಲ್ಲ. ನೋಡ್ಬೇಕ್ರಿ, ನಾನು ಅಲ್ಲಿ ಹೋಗಿಲ್ಲ. ಈಗಾಗಲೇ ನಾನು ಹೇಳಿದ್ದೀನಿ. ನಾನು ಈಗ ಅಲ್ಲಿ ಬಾಗಲಕೋಟೆಯಲ್ಲಿತ್ತು, ಅಲ್ಲಿ ಅಭ್ಯರ್ಥಿಗಳು ವಿನಂತಿ ಮಾಡ್ಕೊಂಡಾರೆ. ಅವರು ನಾವು ಎಲ್ಲ ಭಾಳ ಮೊದಲಿಂದ ಹಿಂದೆ ಅವ್ರಿಗೆ ಟಿಕೆಟ್ನು ನಾನೇ ಕೊಡಿಸಿದ್ದೆ, ಹಿಂದೆ ಅನಂತಕುಮಾರ್ ಅವರು ಇದ್ದಾಗ. ಈಗ ಅಲ್ಲಿ ನಾವು ಹೋಗ್ತೀವಿ ಅನ್ನೋಂಥದ್ದು ನಿರ್ಣಯ ಮಾಡಿದ್ದೇವೆ. ದಾವಣಗೆರೆಯಲ್ಲೇನೋ ಮುಸ್ಲಿಮರು ಓಟ್ ಹಾಕ್ತಾರೆ ಬಿ ಜೆ ಪಿಗತ್ತೇನೋ ಖುಷಿ ಒಳಗೆ ಅದಾರೆ, ಒಂದೂ ಬೀಳೋದಿಲ್ಲ ತಪ್ಪಿ. ಆ ರೀತಿ ಇವತ್ತೆಲ್ಲ ಸಿದ್ದರಾಮಯ್ಯವ್ರ ಬಳಿ ಬಂದು ಎಲ್ಲ ಪ್ಯಾಕೇಜ್ ಅನೌನ್ಸ್ ಆಗಿದೆ, ಮುಗಿದು ಇವತ್ತೆಲ್ಲ ಅಲ್ಲೇ ಹಾಕ್ತಾರೆ ಕಾಂಗ್ರೆಸ್ಗೆ. ಮಾಡಿ ಅವ್ರು ಕಾಂಗ್ರೆಸ್ ಬಿಟ್ಟರೆ ಎಲ್ಲಿವರೆಗೆ 40% ಅವ್ರು ಆಗೋದಿಲ್ಲ ಕಾಂಗ್ರೆಸ್. 40% ಮುಸ್ಲಿಮರು ಆದ್ಮ್ಯಾಗ ಜಮೀರ್ ಅಹ್ಮದ್ ಖಾನ್. ಇದನ್ನು ಪಕ್ಕ ಬರ್ಕೊಂಡು ಬಿಡ್ರಿ. ಈ ದೇಶನಾಗ ಅವ್ರಿಗೆ ನೋಡ್ರಿ, ನಮ್ಮ ಹಂಗೆ ಹಿಂದೂಗಳ ಹಂಗೆ ಹೊಡೆದು ಓಟ್ ಹಾಕೋದಿಲ್ಲ ಅವರು. 10-15 ಓಟ್ ತೊಗೋದಿಲ್ಲ ಒಬ್ಬರು. ನೋಡ್ತಾ ಇರಿ ನೀವು. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ವಿಜಾಪುರದಲ್ಲಿ 2,80,000ದಲ್ಲಿ 1,26,000 ಮುಸ್ಲಿಮ್ ಇದ್ದಾರೆ. ಒಂದೊಂದು ಬೂತ್ನಲ್ಲಿ ಅವರು ನಾವು ಎಲ್ಲ ಭಾಳ ಮೊದಲಿಂದ ಹಿಂದೆ ಅವ್ರಿಗೆ ಟಿಕೆಟ್ನು ನಾನೇ ಕೊಡಿಸಿದ್ದೆ, ಹಿಂದೆ ಅನಂತಕುಮಾರ್ ಅವರು ಇದ್ದಾಗ. ಈಗ ಅಲ್ಲಿ ನಾವು ಹೋಗ್ತೀವಿ ಅನ್ನೋಂಥದ್ದು ನಿರ್ಣಯ ಮಾಡಿದ್ದೇವೆ. ದಾವಣಗೆರೆಯಲ್ಲೇನೋ ಮುಸ್ಲಿಮರು ಓಟ್ ಹಾಕ್ತಾರೆ ಬಿ ಜೆ ಪಿಗತ್ತೇನೋ ಖುಷಿ ಒಳಗೆ ಅದಾರೆ, ಒಂದೂ ಬೀಳೋದಿಲ್ಲ ತಪ್ಪಿ. ಆ ರೀತಿ ಇವತ್ತೆಲ್ಲ ಸಿದ್ದರಾಮಯ್ಯವ್ರ ಬಳಿ ಬಂದು ಎಲ್ಲ ಪ್ಯಾಕೇಜ್ ಅನೌನ್ಸ್ ಆಗಿದೆ, ಮುಗಿದು ಇವತ್ತೆಲ್ಲ ಅಲ್ಲೇ ಹಾಕ್ತಾರೆ ಕಾಂಗ್ರೆಸ್ಗೆ. ಮಾಡಿ ಅವ್ರು ಕಾಂಗ್ರೆಸ್ ಬಿಟ್ಟರೆ ಎಲ್ಲಿವರೆಗೆ 40% ಅವ್ರು ಆಗೋದಿಲ್ಲ ಕಾಂಗ್ರೆಸ್. 40% ಮುಸ್ಲಿಮರು ಆದ್ಮ್ಯಾಗ ಜಮೀರ್ ಅಹ್ಮದ್ ಖಾನ್. ಇದನ್ನು ಪಕ್ಕ ಬರ್ಕೊಂಡು ಬಿಡ್ರಿ. ಈ ದೇಶನಾಗ ಅವ್ರಿಗೆ ನೋಡ್ರಿ, ನಮ್ಮ ಹಂಗೆ ಹಿಂದೂಗಳ ಹಂಗೆ ಹೊಡೆದು ಓಟ್ ಹಾಕೋದಿಲ್ಲ ಅವರು. 10-15 ಓಟ್ ತೊಗೋದಿಲ್ಲ ಒಬ್ಬರು. ನೋಡ್ತಾ ಇರಿ ನೀವು. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ವಿಜಾಪುರದಲ್ಲಿ 2,80,000ದಲ್ಲಿ 1,26,000 ಮುಸ್ಲಿಮ್ ಇದ್ದಾರೆ. ಒಂದೊಂದು ಬೂತ್ನಲ್ಲಿ